ಇನ್ನ ಶನಿ ಕನ್ಯಾ ರಾಶಿಯನ್ನ ಪ್ರವೇಶಿಸಿದಾಗ ಪ್ರಭು ಪ್ರಯಾಣನ ಶುರು ಮಾಡ್ತಾನೆ, ಭೂಮಿ ಮೇಲೆ ಬರೋದಕ್ಕೆ ಶುರು ಮಾಡ್ತಾನೆ. ನಮಸ್ಕಾರ ವೀಕ್ಷಕರೇ. ಇನ್ನು ನೆಕ್ಸ್ಟ್ ಪಾಯಿಂಟ್ ಇವರು ಬರೀತಾರೆ, ಯುದ್ಧ ಭೂಮಿಯಲ್ಲಿ ಆಕಾಶದಲ್ಲಿ ಜನರು ಆಕಾರ ರಹಿತರಾಗಿರುತ್ತಾರೆ. ಫ್ಯೂಚರ್ ಅಲ್ಲಿ ಯುದ್ಧಗಳು ನಡೆಯುತ್ತೆ, ಅದರಲ್ಲಿ ಆಕಾಶದಲ್ಲಿ ಯುದ್ಧಗಳು ನಡೆಸುವಂತವ್ರು ಬರ್ತಾರೆ, ಅವ್ರಿಗೆ ಆಕಾರ ಅನ್ನೋದು ಇರೋದಿಲ್ಲ. ಈಗ ಏಲಿಯನ್ಸ್ಗಳು ನಮ್ಮ ದೇಶದ ಮೇಲೆ ನಮ್ಮ ದೇಶದ ಮೇಲೆ ಅನ್ನೋದಕ್ಕಿಂತ ಭೂಮಿ ಮೇಲೆ ಯುದ್ಧಗಳು ನಡೆಯುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇರ್ತೀವಿ. ಅದನ್ನ ಇವರು ಮೆನ್ಷನ್ ಮಾಡಿರೋದು, ಆಕಾಶದಲ್ಲಿ ಬರುವಂತ ಆಕಾರ ರಹಿತ ವ್ಯಕ್ತಿಗಳು ಭೂಮಿ ಮೇಲೆ ಯುದ್ಧ ಮಾಡ್ತಾರೆ. ಜನರು ಅದನ್ನ ನೋಡಿ ಭಯಭೀತರಾಗ್ತಾರೆ, ಹೆದರಿ ಓಡ್ತಾರೆ. ಆ ಸಮಯದಲ್ಲಿ ವೀರಭದ್ರ ಅವರಿಗೆ ಸಹಾಯ ಮಾಡ್ತಾನೆ. ವೀರಭದ್ರನ ಶಕ್ತಿ ಸ್ವರೂಪಿ ಬಂದು ಅವರನ್ನ ಕಾಯುವಂತ ಕೆಲಸ ಮಾಡ್ತಾನೆ ಅಂತ ತಿಳಿಸಿದ್ದಾರೆ. ಹೌದು, ನೋಡ್ಬೇಕು ಮುಂದೆ. ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ, ಏಲಿಯನ್ಸ್ಗಳು ಭೂಮಿ ಮೇಲೆ ಇದಾವೆ ಅಂತ ತುಂಬಾ ವಿಷಯಗಳು ಓಡಾಡ್ತಾ ಇದೆ. ಪ್ಲಸ್ ಭೂಮಿ ಮೇಲೆ ಕೆಲವೊಂದು ಸಲ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕಾರ ಅನ್ನೋದು ಅವ್ರಿಗೆ ಇಲ್ಲ, ಅಂತದ್ದು ನಡೆಯೋ ಚಾನ್ಸಸ್ ತುಂಬಾನೇ ಇದೆ. ಆ ವಿಷಯಗಳ ಬಗ್ಗೆ ಇವರು ತಿಳಿಸಿದ್ದಾರೆ. ಇನ್ನ ಒಂದು ಮಾತು ಬರೀತಾರೆ, ಇಂದ್ರ, ನಮ್ಮ ಈಗಿರುವಂತ ಇಂದ್ರ ದೇವತೆ, ಆ ದೇವರು ಋಷಿಗಳನ್ನೆಲ್ಲ ಒಗ್ಗೂಡಿಸಿ ವೈಕುಂಠಕ್ಕೆ ಹೋಗಿ ಅಲ್ಲಿರುವಂತ ಶ್ರೀನಿವಾಸ ದೇವರ ಹತ್ರ ಭೂಮಿ ಮೇಲೆ ಮನುಷ್ಯರು ಮಾಡ್ತಾ ಇರುವಂತ ಪಾಪಗಳ ಬಗ್ಗೆ ವರದಿನ ಕೊಡ್ತಾನೆ ಅಂತ ತಿಳಿಸಿದ್ದಾರೆ. ಇದು ನಮಗ್ ಗೊತ್ತಿಲ್ಲದೆ ಇರೋ ವಿಷಯ ಏನಾಗುತ್ತೋ ಏನೋ. ಇನ್ನ ಇಲ್ಲಿ ನಡೆಯುವಂತ ವಿಷಯಗಳನ್ನ ಒಂದು ಮಾತಲ್ಲಿ ಬರೀತಾರೆ, ಭೂಮಿ ಮೇಲೆ ಮನುಷ್ಯರು ಮನಸ್ಸಲ್ಲಿ ಕತ್ತಲೆಯಿಂದ ಕೂಡೋಗಿರ್ತಾರೆ, ಬೆಳಕಿನೆಡೆಗೆ ಹೋಗೋದಿಲ್ಲ. ಎಲ್ಲ ಮನಸ್ಸಿನಲ್ಲೂ ಕತ್ತಲೆ ಅನ್ನೋದು ಇದ್ದೇ ಇರುತ್ತೆ. ಒಬ್ರು ಮನುಷ್ಯರು ಇನ್ನೊಬ್ಬರ ಮೇಲೆ ಸಂದೇಹದಿಂದನೇ ಬದುಕ್ತಾ ಇರ್ತಾರೆ. ಪಾಪಿಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಮುಗ್ಧರಿಗೆ ಭೂಮಿ ಮೇಲೆ ಜಾಗ ಅನ್ನೋದಿರೋದಿಲ್ಲ. ಇಂತಹ ಸಂಗತಿಗಳು ನಡೀತಾ ಹೋಗುತ್ತೆ ಅಂತಾನೆ ಇವರು ತಿಳಿಸಿದ್ದಾರೆ. ಇನ್ನ ಜನರು ಮೂರ್ಖತನದಲ್ಲಿ ಬದುಕ್ತಾರೆ. ಆಡಳಿತಗಾರರು ಯಾವ್ದಾವ್ದೋ ರೀತಿ ಆಡಳಿತನ ಶಾಸನಗಳನ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ಜನರು ಆ ಕಾನೂನುಗಳಿಗೆ ಒಪ್ಕೊಂಡು ಮೂರ್ಖತನದಲ್ಲಿ ಬದುಕ್ತಾರೆ. ಆ ಕಾನೂನುಗಳ ವಿರುದ್ಧ ಯಾರು ಕೂಡ ಮಾತಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಯಾರೋ ಮಾಡಿದ್ದ ಕಾನೂನು ಶಾಸನಗಳೇ ಇಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಅದರಿಂದ ಎಷ್ಟೋ ಜನರು ಮೂರ್ಖರಾಗಿ ಬದುಕುವಂತ ಕಾಲ ಕೂಡ ಬರುತ್ತೆ ಅಂತ ತಿಳಿಸಿದ್ದಾರೆ. ಇದನ್ನೆಲ್ಲ ತಡಿಬೇಕು ಅಂದ್ರೆ ಭೂಮಿ ಮೇಲಕ್ಕೆ ಒಬ್ಬ ವ್ಯಕ್ತಿನ ಕಳಿಸ್ಬೇಕು. ಅವನು ಭೂಮಿನಲ್ಲಿರುವಂತ ಈ ಕೆಟ್ಟದನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿ ಇಂದ್ರ ವೈಕುಂಠದಲ್ಲಿರುವಂತ ಪರಮಾತ್ಮನ ಹತ್ರ ಕೇಳ್ಕೊಳ್ತಾನೆ ಅಂತ ಈ ವಾಕ್ಯಗಳಲ್ಲಿ ಅವರು ಗೋವಿಂದ ವಾಕ್ಯದಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಆಗ ಇಲ್ಲಿ ಪರಮಾತ್ಮ ಸ್ವರೂಪಿಯಾದ ಶ್ರೀನಿವಾಸ ಹೇಳುವಂತ ಒಂದು ಮಾತನ್ನ ಇವರು ಮೆನ್ಷನ್ ಮಾಡ್ತಾರೆ, ಭೂಮಿ ಮೇಲೆ ಅಹಂಕಾರ ಅನ್ನೋದು ಜಾಸ್ತಿ ಆಗುತ್ತೆ. ಮನುಷ್ಯ ತನ್ನ ಅಹಂಕಾರದಿಂದ ಭೂಮಿನ ನಾಶ ಮಾಡ್ತಾ ಇರ್ತಾನೆ. ಪ್ಲಸ್ ಅವನು ಪಾಪ ಕರ್ಮ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಮಯಕ್ಕೆ ವೀರ ವಸಂತರಾಯನಾಗಿ ನಾನು ಭೂಮಿ ಮೇಲೆ ಬರ್ತೀನಿ, ಬಂದು ಅದನ್ನೆಲ್ಲ ಬದಲಾಯಿಸ್ತೀನಿ ಅಂತಾನೆ ಇವರ ವಾಕ್ಯಗಳಲ್ಲಿ ಇವರು ಮೆನ್ಷನ್ ಮಾಡಿ ಹೇಳ್ತಾರೆ. ಅಂದ್ರೆ ಇಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತೆ ವೀರ ವಸಂತರಾಯರಾಗಿ ಹುಟ್ಟಿ ಬರ್ತಾರೆ ಅಂತ ನಾವು ಯಾವ ರೀತಿ ಓದಿದ್ದೀವೋ ಆ ವಿಷಯಗಳನ್ನ ಇವರು ಈ ವಾಕ್ಯಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಅದಾದ ಮೇಲೆ ಈ ವಿಷಯಗಳ ಡಿಸ್ಕಷನ್ ಆಗಾದ್ಮೇಲೆ ಭೂಮಿ ಮೇಲೆ ಬ್ರಹ್ಮ ವಿಷ್ಣು ಪರಮಶಿವ ರೂಪದಲ್ಲಿ ಒಂದೊಂದು ಜಾಗದಲ್ಲಿ ಒಬ್ಬೊಬ್ರು ಒಂದೊಂದು ಅವತಾರದಲ್ಲಿ ಹುಟ್ಟುತ್ತಾರೆ. ಅವರು ಭೂಮಿಯ ದಿಕ್ಕನ್ನ ಬದಲಾಯಿಸ್ತಾರೆ ಅಂತಾನೆ ಇವರ ಕಾಲಜ್ಞಾನದಲ್ಲಿ ತಿಳಿಸಿರೋದು. ಅಂತ ಅವತಾರ ಪುರುಷರು ಎಲ್ಲೆಲ್ಲಿ ಹುಡ್ತಾರೋ ನೋಡ್ಬೇಕು. ಈಗ ನಮಗ್ ಗೊತ್ತಿರೋ ಹಾಗೆ ಈ ಕಡೆ ಕಲ್ಕಿ ಅವತಾರದಲ್ಲಿ ವಿಷ್ಣು ಹುಡ್ತಾರೆ ಅಂತ ಕೆಲವಷ್ಟು ಪುರಾಣಗಳು ಹೇಳಿದೆ. ಇನ್ನ ಶರಣ ಬಸವಣ್ಣನ ಅವತಾರದಲ್ಲಿ ಶಿವ ಅಂಶ ಇರುವಂತ ವ್ಯಕ್ತಿ ಹುಡ್ತಾರೆ ಅಂತ ಅವರ ಪುರಾಣದಲ್ಲಿ ಬರೆದಿದೆ. ಇನ್ನು ಬ್ರಹ್ಮನ ಅವತಾರ ಎಲ್ಲಿ ಹುಟ್ಟುತ್ತೋ ಗೊತ್ತಿಲ್ಲ. ಬಟ್ ಒಂದೊಂದು ಅವತಾರದಲ್ಲಿ ಒಂದೊಂದು ರೂಪದಲ್ಲಿ ಈ ಮಹಾಪುರುಷರ ಅಂಶ ಸ್ವರೂಪಿಗಳು ಹುಟ್ಟಿ ಭೂಮಿಯ ದಿಕ್ಕನ್ನ ಬದಲಾಯಿಸ್ತಾರೆ ಅಂತಾನೆ ಇವರ ವಾಕ್ಯಗಳಲ್ಲಿ ಬರೆದಿರುವಂತದ್ದು. ಇನ್ನ ಜನ್ಮ ಮಾರ್ಗ, ಜನ್ಮದ ಅರ್ಥ, ಜನ್ಮ ಎಂತಕ್ಕಾಗಿದೆ, ಏನನ್ನ ಮಾಡಬೇಕು ಅಂತ ನಾವು ಭೂಮಿ ಮೇಲೆ ಹುಟ್ಟಿದೀವಿ, ಈ ಮಾರ್ಗಗಳು ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾರಿಗೂ ಕೂಡ ಅರಿವು ಅನ್ನೋದು ಇರೋದಿಲ್ಲ. ಅಂತ ಅರಿವನ್ನ 5000 ವರ್ಷಗಳ ಆದ ಮೇಲೆ ಹುಟ್ಟೋ ಅಂತವ್ರಿಗೆ ಗುರುವಿನ ಮೂಲಕ ತಲುಪಿಸುವಂತ ಕೆಲಸ ಆಗುತ್ತೆ.
ಸದ್ಗುರು, ಒಳ್ಳೆಯ ಗುರು ಮೂಲಕ ಈ ಅಂಶಗಳು ಆ ವ್ಯಕ್ತಿಗಳಿಗೆ ತಲುಪುತ್ತೆ. ಆಗ ಬದಲಾವಣೆ ಅನ್ನೋದು ಶುರುವಾಗ್ತಾ ಹೋಗುತ್ತೆ ಅನ್ನೋದು ಇವರ ವಾಕ್ಯಗಳಲ್ಲಿರುವಂತ ಸಂಗತಿಗಳು. ಆ ವ್ಯಕ್ತಿ ಹುಟ್ಟೋ ಸಮಯದಲ್ಲಿ ಆ ವ್ಯಕ್ತಿಗಳು ದೈವದ ಅಂಶಗಳು ಇರುವಂತ ವ್ಯಕ್ತಿಗಳು ಭೂಮಿ ಮೇಲೆ ಹುಟ್ಟೋ ಸಂದರ್ಭದಲ್ಲಿ ಭೂಮಿಯ 4 ದಿಕ್ಕುಗಳಲ್ಲಿ 4 ನಕ್ಷತ್ರಗಳು ಹುಟ್ಟುಕೊಳ್ತವೆ, 4 ನಕ್ಷತ್ರಗಳು ಕಾಣಿಸ್ತವೆ ಅಂತ ತಿಳಿಸಿದ್ದಾರೆ. ಎಷ್ಟು ನಕ್ಷತ್ರ ಕಾಣಿಸೋದ್ರಿಂದ ಆ 4 ನಕ್ಷತ್ರ ಯಾವುದು ಅಂತ ನಮಗೆ ಗೊತ್ತಾಗದೇ ಇರಬಹುದು. ಇನ್ನ ವಿದರ್ಭ ದೇಶದಿಂದ ವೀರ ಯೋಗಿಯೊಂದಿಗೆ ಚಕ್ರವರ್ತಿ ಒಬ್ಬ ಬರ್ತಾನೆ. ಅವನು ಎಲ್ಲಾ ದೇಶಗಳನ್ನ ಒಗ್ಗೂಡಿಸೋ ಕೆಲಸ ಮಾಡ್ತಾನೆ ಅಂತ ಬರೆದಿದ್ದಾರೆ. ಕೆಲವೊಂದು ಗೂಢಾರ್ಥದಲ್ಲಿದೆ ಅನ್ನೆಲ್ಲ. ಈ ಚಕ್ರವರ್ತಿ ಯಾರು, ಮುಂದೆ ಏನೇನಾಗುತ್ತೆ ಅವುಗಳನ್ನೆಲ್ಲ ನಾವು ಕಾಯ್ದು ನೋಡ್ಬೇಕು. ಬದುಕಿದ್ರೆ ಮಾತ್ರ, ಎಷ್ಟು ಜನ ಬದುಕಿರ್ತಾರೋ ಅಂಥವರೆಲ್ಲ ಈ ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಅಂತ ಸಂಗತಿಗಳು ಯಾವಾಗ ನಡೆಯುತ್ತೆ ಅಂತ. ಇನ್ನು ಆ ವ್ಯಕ್ತಿ ಶಕ್ತಿ ಯಾವ ತರ ಇರುತ್ತೆ ಅಂತ ತಿಳಿಸ್ತಾರೆ. ವಿಶ್ವವಾಸು ಕಾಶಾ ಸಮುದಾಯದಲ್ಲಿ ಜನಿಸುತ್ತಾನೆ. ಆ ವ್ಯಕ್ತಿ ಪಶು ವರ್ಷದಲ್ಲಿ ಸಾಮಾನ್ಯ ಮನುಷ್ಯನಾಗಿ ಬದುಕ್ತಾನೆ. ಪಶ್ಚಿಮ ದಿಕ್ಕಿನಲ್ಲಿ ಅವನು ಬೆಳಿತಾನೆ, ಹೆಸರು ಮಾಡ್ತಾನೆ ಅಂತಾನೆ ತಿಳಿಸಿದ್ದಾರೆ. ಇನ್ನ ಈ ಜನ್ಮ ಆದ ಮೇಲೆ ತುಂಬಾನೇ ಒಳಪನ್ನ ಹೊಂದಿರುವಂತ ಆ ಮಗು ಕಾಶ್ಮೀರ ಪ್ರದೇಶದಲ್ಲೂ ಕೂಡ ಒಂದು 6 ತಿಂಗಳು ಇರೋಂತ ಟೈಮ್ ಬರುತ್ತೆ. ಪ್ಲಸ್ ಅದಾದ ಮೇಲೆ ಭೂಮಿಯ ಹೊರೆನ ಕಡಿಮೆ ಮಾಡುವಂತ ಕೆಲಸ ಆ ವ್ಯಕ್ತಿ ಮಾಡ್ತಾನೆ ಅಂತ ತಿಳಿಸಿದ್ದಾರೆ. ನೋಡ್ಬೇಕು ಆ ವ್ಯಕ್ತಿ ಯಾರು ಅಂತ. ಜನಗಳು ಕನ್ಫ್ಯೂಸ್ ಆಗ್ಬಿಡ್ತೀವಿ. ಒಬ್ರು ಬಂದು ಈ ಕಡೆ ತಮಿಳ್ನಾಡು ಹತ್ರ ಹುಟ್ಟಿದ್ದಾರೆ ಅಂತಾರೆ, ಒಬ್ರು ಒಡಿಶಾದಲ್ಲಿ ಹುಟ್ಟಿದ್ದಾರೆ ಅಂತಾರೆ, ಒಬ್ರು ಇಲ್ಲ ಶಂಬಾಲದಲ್ಲಿ ಹುಟ್ಟಿದ್ದಾರೆ ಅಂತಾರೆ, ಒಬ್ರು ಇನ್ನೊಂದು ಹೇಳ್ತಾ ಇರ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಈಸಿಯಾಗಿ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಕಾರಣ ರಾಮಾಯಣಗಳು ಬರೆಯುವಾಗ ಒಬ್ಬೊಬ್ರು ಒಂದೊಂದು ರೀತಿ ಬರೆದ್ರು, ಒಬ್ಬೊಬ್ರು ಒಂದೊಂದು ಅರ್ಥದಲ್ಲಿ ಬರೆದ್ರು. ಅವ್ರವ್ರ ಕತೆಗೆ ಅನುಸಾರವಾಗಿ ಅವರನ್ನ ಜಾಸ್ತಿ ಹೈಲೈಟ್ ಮಾಡ್ಕೊಳ್ಳೋ ಹಾಗೆ, ಇಲ್ಲ ಒಂದು ಸಮುದಾಯನ ಜಾಸ್ತಿ ಹೈಲೈಟ್ ಮಾಡ್ಕೊಳ್ಳೋ ಹಾಗೆ ಕತೆಗಳನ್ನ ಬರ್ಕೊಂಡು ಹೋದ್ರು. ಬಟ್ ಆದ್ರೆ ರಿಯಾಲಿಟಿ ಸ್ಟೋರಿ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋದು 100%. ಆ ರಿಯಾಲಿಟಿ ಹುಡ್ಕೊಂಡು ಹೋದ್ರು ಸತ್ಯಗಳು ಸಿಗೋದಿಲ್ಲ ಅಷ್ಟು ಈಸಿಯಾಗಿ. ಕೆಲವಷ್ಟನ್ನ ನಾವು ನಂಬಬೇಕಾಗುತ್ತೆ. ನಂಬಿದಾಗ ಆ ವಿಷಯದಲ್ಲಿರುವಂತ ನಂಬಿಕೆ ನಮ್ಮನ್ನ ಕಾಯ್ತಾ ಹೋಗುತ್ತೆ ಅಂತ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ಇನ್ನ ಭೂಮಿ ಮೇಲೆ ಕೆಳಗೆ ನಮಗೆ ಕಾಣದೇ ಇರೋ ಎಷ್ಟೋ ಶಕ್ತಿಗಳಿರುತ್ತೆ. ಅವು ನಾವು ನೋಡಿಲ್ಲ ಅಂದಿದ ತಕ್ಷಣ, ನಾವು ಕೇಳಿಲ್ಲ ಅಂದಿದ ತಕ್ಷಣ ಆ ತರ ಶಕ್ತಿ ಇಲ್ಲ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ನಾವು ನೋಡಿದ್ದೆಲ್ಲ ಸತ್ಯ ಅಲ್ಲ, ನೋಡದೆ ಇರೋದೆಲ್ಲ ಸುಳ್ಳಲ್ಲ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಭವಿಷ್ಯವಾಣಿಗಳು ಯಾವತ್ತೂ ಸುಳ್ಳಾಗಿಲ್ಲ. ವೇರಿಯೇಷನ್ ಅನ್ನೋದಾಗಿರ್ಬೋದು, ಆದ್ರೆ ಭವಿಷ್ಯವಾಣಿಗಳು ನಿಜ ಆಗುತ್ತೆ. ಇದು ಸುಳ್ಳು, ಇದು ಇಲ್ಲ ಅಂತ ಹೇಳೋ ನಾಲಿಗೆ ಇದೆಯಲ್ಲ ಅದು ಸರಿ ಇಲ್ಲ. ಅಂತ ನಾಲಿಗೆ ಹೊಂದಿರುವಂತ ಮನುಷ್ಯರು ಒಣಗಿದ ಎಲೆಗಳಂತೆ ಉದುರು ಹೋಗ್ತಾರೆ. ಯಾವ ರೀತಿಯಲ್ಲಿ ಉದುರು ಹೋಗ್ತಾರೋ ಗೊತ್ತಿಲ್ಲ. ಬಟ್ ಆದ್ರೆ ಏನು ನಂಬ್ತೀವೋ ಇಲ್ವೋ, ಭೂಮಿ ಮೇಲೆ ಒಂದು ಶಕ್ತಿ ಇದೆ ಅಂತ ಮಾತ್ರ ನಂಬೋದು ನಾವು. ದೇವರಿದ್ದಾರೆ, ಇದೆಲ್ಲ ಆಕಾರಗಳು ನಾವು ಕೊಟ್ಕೊಂಡಿರೋದು. ಇದನ್ನೆಲ್ಲ ಮೀರಿದ್ದು ಭೂಮಿ ಮೇಲೆ ಒಂದು ಶಕ್ತಿ ಇದೆ. ಆ ಶಕ್ತಿ ಜನರನ್ನ ಕಾಯೋ ಕೆಲಸ ಮಾಡ್ತಾ ಇದೆ ಅಂತ ಮಾತ್ರ ನಂಬಲೇಬೇಕಾಗುತ್ತೆ. ಇದು ಸೈಂಟಿಸ್ಟ್ಗಳು ಕೂಡ ಒಪ್ಕೊಂಡಿರುವಂತದ್ದು. ದೇವರುಗಳು ನಾವು ಕೊಟ್ಟಿರುವಂತ ರೂಪಗಳು, ಆಕಾರಗಳು. ಬಟ್ ಆದ್ರೆ ಶಕ್ತಿ ಅದನ್ನ ನಾವು ಕೊಡೋದಕ್ಕಾಗದೇ ಇರೋದು. ಇನ್ನ ಗುರುವು ಬಿಲ್ಲು ಪ್ರವೇಶಿಸಿದಾಗ ಭಗವಂತನು ಬಿಲ್ಲುಗಳೊಂದಿಗೆ ಬರುತ್ತಾನೆ ಅಂತ ಬರೆದಿದ್ದಾರೆ. ಇಲ್ಲಿ ಗುರು ಬಿಲ್ಲು ಪ್ರವೇಶಿಸೋದು ಅಂದ್ರೆ ಈ ಮಾತಿನ ಅರ್ಥ ಜನ ತುಂಬಾ ಜಾಸ್ತಿ ಜ್ಞಾನಿಗಳಿರ್ತಾರಲ್ಲ ಅಂತವ್ರು ಮಾತ್ರ ಗೊತ್ತಾಗ್ಬೋದು. ಗುರು ಬಿಲ್ಲು ಪ್ರವೇಶಿಸಿದಾಗ ಗುರು ಗ್ರಹ ಧನಸ್ಸು ರಾಶಿಗೆ ಹೋಗೋದು ಏನಾದ್ರು ತಿಳಿಸಿದರೇನೋ ಗೊತ್ತಿಲ್ಲ. ಭಗವಂತ ಬಿಲ್ಲುಗಳ ಜೊತೆ ಭೂಮಿಗೆ ಬರ್ತಾನೆ. ಭಗವಾನ್ ಪರಮಶಿವ ಅವನಿಗೆ ಪಾಶುಪತಾಸ್ತ್ರ ಕೊಡ್ತಾನೆ ಅಂತ ಬರೆದಿದ್ದಾರೆ. ನಿಜವಾಗ್ಲೂ ನನಗೂ ಗೊತ್ತಿಲ್ಲ, ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಅರ್ಥ ಮಾಡ್ಕೊಳ್ಳಿ. ಭೂಮಿ ಮೇಲೆ ವೀರ ವಸಂತರಾಯರು ಬರ್ತಾರೆ. ಅವರು ಸುದರ್ಶನ ಚಕ್ರನೂ ಇಟ್ಕೊಂಡಿರ್ತಾರೆ. ಇನ್ನ ಬೇರೆ ಬೇರೆ ಆಯುಧಗಳೊಂದಿಗೆ ಅವರು ಭೂಮಿ ಮೇಲೆ ಕೆಟ್ಟವ್ರನ್ನ ನಾಶ ಮಾಡ್ತಾ ಹೋಗ್ತಾರೆ ಅಂತ ತಿಳಿಸಿದ್ದಾರೆ. ಇನ್ನ ಈ ವಾಕ್ಯದಲ್ಲಿ ಇವರು ಹೇಳ್ತಾರೆ, ಗುರುವು ಕುಂಭ ರಾಶಿಯನ್ನು ಪ್ರವೇಶಿಸಿದಾಗ, ಈಗ ನಡೀತಾ ಇರುವಂತ ಸಮಯದಲ್ಲಿ ಗುರು ಕುಂಭ ರಾಶಿಗೆ ಎಂಟ್ರಿ ಆದಾಗ ಕುಂಭ ರಾಶಿಯವರು ಸ್ವಲ್ಪ ಮನಸ್ಸಿನಲ್ಲಿ ನಿಶ್ಚಲತೆ ಅನ್ನೋದು ಕಾಡೋದಕ್ಕೆ ಶುರು ಆಗುತ್ತೆ. ಶಿವನ ಅನುಮತಿ ಮೇರೆಗೆ ಶಾಂಭವಿ ಪಟ್ಟಣನ ಆಳ್ತಾರೆ ಅಂತ ತಿಳಿಸಿದ್ದಾರೆ. ಇನ್ನ ಪ್ರಸಿದ್ಧ ಪೆನಗೊಂಡ ಕೋಟೆ, ಈ ಜಾಗದಲ್ಲಿ ಏನಾಗುತ್ತೆ, ದೊಡ್ಡ ಶಬ್ದಗಳು ಕೇಳಿ ಬರುತ್ತೆ. 16 ಕೈಗಳಿರುವಂತ ಒಬ್ಬಳು ಕಾಮಿನಿ ಆ ಕೋಟೆಯಲ್ಲಿ ಓಡಾಡ್ತಾಳೆ ಅಂತ ತಿಳಿಸಿದ್ದಾರೆ. ಈ ಸಮಯದ ಬಗ್ಗೆ ನಿಜವಾಗ್ಲೂ ಇದು ತುಂಬಾ ವಿಚಿತ್ರವಾದ ವಿಷಯಗಳು. ಪೆನಗುಂಡ ಕೋಟೆನಲ್ಲಿ ಈ ಸಂಗತಿಗಳು ನಡೀತವೆ ಅಂತ ತಿಳಿಸಿದ್ದಾರೆ.
ಇನ್ನ ಉತ್ತರದಲ್ಲಿ ಅಂದ್ರೆ ಭಾರತದ ಉತ್ತರ ಭಾಗದಲ್ಲಿ ಜನರು ಚಾಕು ಚೂರಿಗಳಿಂದ ಒಬ್ಬರನ್ನೊಬ್ಬರು ಚುಚ್ಚಿಕೊಂಡು ಕ್ರೂರವಾಗಿ ಸಾಯಿಸ್ತಾರೆ, ಕೊಲೆಗಳು ಅನ್ನೋದು ಜಾಸ್ತಿ ಆಗುತ್ತೆ. ಬೇಟೆ ಆಡ್ತಾರೆ, ಮನುಷ್ಯರು ಪ್ರಾಣಿಗಳನ್ನ ಬೇಟೆ ಆಡೋ ರೀತಿ ಇಲ್ಲೂ ಕೂಡ ಬೇಟೆಗಳು ನಡೆಯುತ್ತೆ. ಸುಳ್ಳು ಪದ ಅಲ್ಲ ಇದೆಲ್ಲ, ಈ ರೀತಿ ಸಂಗತಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗಳೇ ನದಿಗಳ ಪ್ರವಾಹಕ್ಕೆ ಸಿಲುಕಿ ಎಷ್ಟೋ ಗ್ರಾಮಗಳು ಕೊಚ್ಚಿಕೊಂಡು ಹೋಗುತ್ತೆ ಅಂತ ತಿಳಿಸಿದ್ದಾರೆ. ಈಗ ಆಲ್ರೆಡಿ ನಡೀತಾ ಇದೆ. ಉತ್ತರ ಭಾರತದಲ್ಲಿ ನದಿ ಪ್ರವಾಹಕ್ಕೆ ಜನ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಪ್ಲಸ್ ಚಾಕುಗಳಿಂದ ಒಬ್ರನ್ನೊಬ್ರು ಇರಿದುಕೊಂಡು ಸಾಯ್ತಾ ಇರೋದು ಜಾಸ್ತಿ ಆಗ್ತಾನೆ ಇದೆ. ಇಂತಹ ಸಂಗತಿಗಳು ಉತ್ತರ ಭಾರತದಲ್ಲಿ ಜಾಸ್ತಿ ಆಗುತ್ತೆ ಅಂತ ತಿಳಿಸಿದ್ದಾರೆ. ಭಾಗವತದಲ್ಲಿ ತಿಳಿಸಿರೋ ಪ್ರಕಾರ ಭೂಮಿ ಮೇಲೆ ಯುದ್ಧಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಫೆಬ್ರವರಿ ಮಾರ್ಚ್ ಪೀರಿಯಡ್ ಅಲ್ಲಿ ಇದೆಯಲ್ಲ, ಈ ಟೈಮ್ ನಲ್ಲಿ ಯುದ್ಧದ ಭೀಕರತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನೆ ಹೇಳಿದ್ದಾರೆ. ಇನ್ನ ಶನಿ ಕನ್ಯಾ ರಾಶಿಯನ್ನ ಪ್ರವೇಶಿಸಿದಾಗ ಪ್ರಭು ಪ್ರಯಾಣನ ಶುರು ಮಾಡ್ತಾನೆ, ಭೂಮಿ ಮೇಲೆ ಬರೋದಕ್ಕೆ ಶುರು ಮಾಡ್ತಾನೆ. ಇಂದ್ರನಿಂದ ಹೂವಿನ ಮಳೆ ಅನ್ನೋದು ಬೀಳೋದಕ್ಕೆ ಶುರು ಆಗುತ್ತೆ ಆ ಸಮಯದಲ್ಲಿ. ದೈವಿಕ ದೇವಿಯ ಶಕ್ತಿಗಳಿರುವಂತ ಎಷ್ಟೋ ಜನ ಶಕ್ತಿ ಮಹಿಳೆಯರು ಭೂಮಿ ಮೇಲೆ ಹುಟ್ಟುಕೊಳ್ತಾರೆ, ಶಕ್ತಿ ಸ್ವರೂಪಿಗಳು ಹುಟ್ಟುಕೊಳ್ತಾರೆ. ವಿನಕೊಂಡ ದುರ್ಗಮ್ಮ ಕೋಟೆನಲ್ಲಿ ಬೀದಿನಲ್ಲಿ ಅಲೆದಾಡುತ್ತಾರೆ. ಕನಕಗಿರಿನಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಇಲ್ಲೆಲ್ಲ ಜನಗಳು ಹೊಡೆದಾಡ್ಕೊಂಡು ಸಾಯ್ತಾರೆ. ಕಾಂಬೋಜ ದೇವಿ ಕೂಡ ಪ್ರತ್ಯಕ್ಷಳಾಗ್ತಾಳೆ. ಇನ್ನು ರಾಮನ ಧರ್ಮ ಅನ್ನೋದು ಶುರು ಆಗ್ತಾ ಹೋಗುತ್ತೆ. ರಾಮನ ಕಾಲದಲ್ಲಿ ಯಾವ ರೀತಿ ಇತ್ತು ಆ ರೀತಿ ಧರ್ಮದ ವ್ಯವಸ್ಥೆಗಳು ಬದಲಾಗ್ತಾ ಹೋಗುತ್ತೆ. ಚಿನ್ನ ಮತ್ತೆ ಬೆಳ್ಳಿ ಮಾತುಗಳು ಈ ರೀತಿ ಮಾತಾಡ್ತಾರಲ್ಲ, ಮಾತಿನ ತೂಕ ಯಾವ ತರ ಇರಬೇಕು ಅಂತ ಹೇಳ್ತಾರಲ್ಲ, ಚಿನ್ನದ ತೂಕ ಇರಲಿ, ಈ ಬೆಳ್ಳಿ ತೂಕ, ಆ ತರ ಮನುಷ್ಯರ ನಡುವೆ ಮಾತಿನ ವಾಗ್ವಾದಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ರಾಮನ ಧರ್ಮ ಅನ್ನೋದು ಎಲ್ಲರೂ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಇವ್ರು ಹೇಳ್ತಾರೆ, ಹಿರಿಯರು ವೀರ ವಸಂತರಾಯರನ್ನ ಪ್ರೀತಿಯಿಂದ ಅನುಸರಿಸ್ತಾರೆ. ತುಂಬಾ ತಿಳ್ಕೊಂಡಿರೋರು, ವಯಸ್ಸಾದವರು ಇಲ್ಲಿ ವೀರ ವಸಂತರಾಯರನ್ನ ಅನುಸರಿಸ್ತಾರೆ, ಫಾಲೋ ಮಾಡ್ತಾರೆ. ಸೋಮ ಸಿದ್ಧಾಂತ ಅನ್ನೋದು ಕೆಲಸ ಮಾಡುತ್ತೆ. ಒಳ್ಳೆಯದು ಕೆಟ್ಟದ್ದು ಎಲ್ಲ ನಡೀತಾ ಇರುತ್ತೆ, ಕೊನೆಗೆ ಒಳ್ಳೆಯದು ಮಾತ್ರ ಉಳ್ಕೊಳ್ಳುತ್ತೆ. ಕುದುರೆ ಮೇಲೆ ಕುಳಿತ ಸುಂದರ ವ್ಯಕ್ತಿ ಕೂರ್ಮಗಿರಿ ಬೆಟ್ಟದ ದೇವಸ್ಥಾನಕ್ಕೆ ಬಂದು ನಿಲ್ತಾನೆ. ಇದು ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಕುದುರೆ ಮೇಲೆ ಕುಳಿತ ಸುಂದರ ವ್ಯಕ್ತಿ ಕೂರ್ಮಗಿರಿ ಬೆಟ್ಟದ ದೇವಸ್ಥಾನಕ್ಕೆ ಬಂದು ತಲುಪುತ್ತಾನೆ ಮತ್ತು ಕೊಂಡಯ್ಯ ದಾಸು ಅವರನ್ನು ಆತುರದಿಂದ ಕಳಿಸುವಂತೆ ಕರೆ ಕೊಡ್ತಾನೆ. ಅಲ್ಲಿಂದ ಇವ್ರನ್ನೆಲ್ಲ ಕಳಿಸಿ ಅಂತ ಹೇಳಿ ಕರೆ ಕೊಡ್ತಾನೆ ಅಂತ ತಿಳಿಸಿದ್ದಾರೆ. ಇದು ನಡೆದೋಗಿದೆಯೋ ಇಲ್ಲ ಮುಂದೆ ನಡೆಯುವಂಥದ್ದು. ಕೂರ್ಮಗಿರಿಯಲ್ಲಿ ಟೆಂಟ್ಗಳನ್ನ ಹಾಕ್ತಾರೆ, ಮನೆಗಳನ್ನ ಕಟ್ತಾರೆ. ವೀರ ವಸಂತರಾಯನ ಮದುವೆ ಅನ್ನೋದು ಅಲ್ಲಿ ಮಾಡುತ್ತಾರೆ. ಅಲ್ಲಿ ಗಂಧರ್ವರು ಕೂಡ ಬಂದು ಹಾಡುಗಳನ್ನ ಹೇಳ್ತಾರೆ ಅಂತ ಇವ್ರ ವಾಕ್ಯದಲ್ಲಿ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಕೂರ್ಮಗಿರಿ ಅನ್ನೋದು ಬಳ್ಳಾರಿ ಸರೌಂಡಿಂಗ್, ಆಂಧ್ರ ಪ್ರದೇಶದಲ್ಲೇ ಇದೆ, ಬಟ್ ಆದ್ರೆ ಬಳ್ಳಾರಿ ಸರೌಂಡಿಂಗ್ ಇರುವಂತ ಒಂದು ಜಾಗ. ಇಲ್ಲಿ ಈ ತರದ್ದೆಲ್ಲ ಸಂಗತಿಗಳು ನಡೆಯುತ್ತೆ. ಅಲ್ಲಿ ಈ ಕೂರ್ಮಗಿರಿನಲ್ಲಿ ವೀರ ವಸಂತರಾಯರ ಮದುವೆ ಅನ್ನೋದು ನಡೆಯುತ್ತೆ ಅಂತ ಹೇಳಿದ್ದಾರೆ. ಇನ್ನ ಕೇಶವನ ವಿವಾಹ ಅಲ್ಲಿ ನಡೆಯುತ್ತೆ. ವೀರ ವಸಂತರಾಯರು ಅಂದ್ರು ಅವರೇ, ಕೇಶವ ಅಂದ್ರು ಕೂಡ ಅವರೇ, ಎಲ್ಲ ಒಂದೇ ಅವತಾರ ಆಗಿರೋದ್ರಿಂದ ಈ ಜಾಗದಲ್ಲಿ ಕೂರ್ಮಗಿರಿಯಲ್ಲಿ ಇವರ ಮದುವೆ ಅನ್ನೋದು ನಡೆಯುತ್ತೆ. ಹೊಸ ದಾಂಪತ್ಯಕ್ಕೆ ಅವರು ಕಾಲನ್ನು ಇಡ್ತಾರೆ. ಕೊನೆಗೆ ದೇಶ ಮತ್ತೆ ಈ ಭೂಮಿನ ಅವರಿಗೆ ವರ್ಗಾಯಿಸಲಾಗುತ್ತೆ. ಇದನ್ನೆಲ್ಲ ನೀವು ನೋಡ್ಕೊಳ್ಳಿ ಅಂತ ಅವರಿಗೆ ಅಧಿಕಾರನ ಕೊಡಲಾಗುತ್ತೆ ಅನ್ನೋದು ಒಂದು ಗೂಢಾರ್ಥದಲ್ಲಿ ಇವರು ತಿಳಿಸಿದ್ದಾರೆ. ಇನ್ನ ರೋಹಿಣಿ ನಕ್ಷತ್ರದ ಮಾಘ ಮಾಸದಲ್ಲಿ ಶುದ್ಧ ದಶಮಿ ಭಾನುವಾರದ ದಿನ ಭಗವಂತನಿಗೆ ದೇಶಗಳನ್ನ ರಚಿಸೋದಕ್ಕೆ, ಹೊಸ ಸೃಷ್ಟಿನ ಮಾಡೋದಕ್ಕೆ, ಹೊಸ ಆಡಳಿತನ ಶುರು ಮಾಡೋದಕ್ಕೆ ಅಧಿಕಾರನ ಹಸ್ತಾಂತರಿಸಲಾಗುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಅಧಿಕಾರ ಹಸ್ತಾಂತರ ಅನ್ನೋದನ್ನ ನಾವು ಶರಣರ ಕಾಲಜ್ಞಾನದಲ್ಲೂ ಓದಿದ್ವಿ. ಅಲ್ಲಿ ಏನಂದ್ರೆ ಬಸವಣ್ಣವರು ಈ ಅಧಿಕಾರಗಳನ್ನ ಕಲ್ಕಿ ಭಗವಾನ್ಗೆ ಇಲ್ಲ ವೀರ ವಸಂತರಾಯರಿಗೆ ಕೊಡ್ತಾರೆ. ಅವರು ಮುಂದಿನ ರಾಜರಾಗಿ ಇಲ್ಲಿ ಆಡಳಿತ ನಡೆಸ್ತಾರೆ, ದೇಶಗಳನ್ನ ರಚನೆ ಮಾಡ್ತಾರೆ ಅಂತ ಕೆಲವಷ್ಟು ಪುರಾಣಗಳಲ್ಲಿ, ಕೆಲವಷ್ಟು ಕಾಲಜ್ಞಾನಗಳಲ್ಲಿ ಓದಿದ್ವಿ. ಅಂತ ಸಂಗತಿಗಳನ್ನ ಇವರು ಈ ವಾಕ್ಯಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಇನ್ನ ಈ ತರದ ಎಷ್ಟೋ ವಿಷಯಗಳಿದೆ ನಿಮಗೆ ತಿಳಿಸುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.